ಯಾರಪ್ಪ ನೀವು? ಹೇಳಿ ಸರ್. ಹೇಳಿ ಕೆಳಗೆ. ಹೇಳಿ ಸರ್. ದುಡ್ಡು ಯಾಕೆ ಇಸ್ಕೊಂಡೆ? ದುಡ್ಡು ಎಲ್ಲಿ ಇಸ್ಕೊಂಡ್ರು ಸರ್? ಯಾಕೆ ಇಸ್ಕೊಂಡೆ ದುಡ್ಡು? ಇಲ್ಲ, ಎಲ್ಲಿ ಇಸ್ಕೊಂಡ್ರು? ಹೇಳಿ ಕೆಳಗೆ. ಯಾಕ್ರಿ ಮೇಡಮ್ ಅವರೇ, ಅವ್ರಿಗೆ ಹೇಳಿದ್ದೀರಾ ದುಡ್ಡು ಇಸ್ಕೊಳಕ್ಕೆ ನೀವು? ಹೆಂಗೆ ಇಸ್ಕೊಡೋ ದುಡ್ಡು? ಈಗ ಏನು ಗಾಡಿ ಅಂತ ನಿಲ್ಸಿದ್ದೀರಿ? ಹೇಳಿ ಆಯ್ತು. ಎಲ್ಲಿ ಬರ್ದಿದ್ದೀರಾ? ಏ ಬಾಪಲ್ಲಿ ವಾ ಹಿಂಗೆ ಎವಳ ಕೊಟ್ಟೆ? ಎವಳ ಕೊಡ್ಕ್ರೆ? ಸೊಲ್ಲು ಧೈರ್ಯ ಸೊಲ್ಲು, ನಾ ಇರ್ಕ. ಎವಳ ಕೊಡ್ಕ್ರೆ? ಪಿನ್ ಟು ಪಿನ್ ಇಲ್ಲ ಇದರಲ್ಲಿದೆ. ನೀನು ಏನೇ ಸಿಂಬಲ್ ಕೊಟ್ರು ನಮ್ಗೆ ಗೊತ್ತು, ನಾವು ಹೆಂಗೆ ಹಿಡಿಬೇಕು ಅಂತ ಗೊತ್ತು. ಪಿನ್ ಟು ಪಿನ್ ಇಲ್ಲಿದೆ, ನೀವು ಅದ್ರ ಬಗ್ಗೆ ಮಾತಾಡಬೇಡ, ಓಕೆನಾ? ಎವಳ ಕೊಡ್বে? ಎವಳ ಕೊಟ್ಟೆ ಸೊಲ್ಲುಂಗ, ವಾಪಸ್ ಕೊಡು ಎತ್ತು ಕೊಡು ಅಂತ ಹೇಳಿದೆ. ನೀನು ಕೊಟ್ಟಿಲ್ಲ ಅಂದ್ರೆ ಮೇಡಮ್ ಎತ್ಕೊಡ್ತೀವಿ ದುಡ್ಡು. ದುಡ್ಡಲ್ಲಿದೆ, ಕೊಡಯ್ಯ 100 ರೂಪಾಯಿ. ಕೊಡಯ್ಯ 100 ರೂಪಾಯಿ. ಇಡಿಯಟ್, ಹೋಗಿ ಭಿಕ್ಷೆ ಬೇಡ, ಅಲ್ಲಿ ಬಾಯಿಲಿ ಅಣ್ಣಮ್ಮ ದೇವಸ್ಥಾನ ಅಂತ ಕೊಡ್ತೀನಿ ನಿಂಗೆ. ವನರಮ್ಮ ದೇವಸ್ಥಾನ ಮುಂದೆ ನಿಂತ್ಕೊ, ಕೊಡ್ತೀನಿ 100 ರೂಪಾಯಿನ. ಇಡಿಯಟ್ಗಳ, ನಿಮ್ಗೆಲ್ಲ ಯೋಗ್ಯತೆ ಇಲ್ಲ. ನಿಮ್ಗೆಲ್ಲ ದುಡ್ಡು ಬರ್ತದೆ, ಸಂಬಳದಲ್ಲಿ ಬದುಕ್ರಯ್ಯ ನಿಮ್ಮ ಯೋಗ್ಯತೆಗೆ. ನಿಮ್ಮ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ ನಡ್ರಿ. ಯಾರಪ್ಪ ನೀವು? ಹೇಳಿ ಸರ್. ಹೇಳಿ ಕೆಳಗೆ. ಹೇಳಿ ಸರ್. ದುಡ್ಡು ಯಾಕೆ ಇಸ್ಕೊಂಡೆ? ದುಡ್ಡು ಎಲ್ಲಿ ಇಸ್ಕೊಂಡ್ರು ಸರ್? ಯಾಕೆ ಇಸ್ಕೊಂಡೆ ದುಡ್ಡು? ಇಲ್ಲ, ಎಲ್ಲಿ ಇಸ್ಕೊಂಡ್ರು? ಹೇಳಿ ಕೆಳಗೆ. ಯಾಕ್ರಿ ಮೇಡಮ್ ಅವರೇ, ಅವ್ರಿಗೆ ಹೇಳಿದ್ದೀರಾ ದುಡ್ಡು ಇಸ್ಕೊಳಕ್ಕೆ ನೀವು? ಹೆಂಗೆ ಇಸ್ಕೊಡೋ ದುಡ್ಡು? ಈಗ ಏನು ಗಾಡಿ ಅಂತ ನಿಲ್ಸಿದ್ದೀರಿ? ಹೇಳಿ ಆಯ್ತು. ಎಲ್ಲಿ ಬರ್ದಿದ್ದೀರಾ? ಏ ಬಾಪಲ್ಲಿ ವಾ ಹಿಂಗೆ ಎವಳ ಕೊಟ್ಟೆ? ಎವಳ ಕೊಡ್ಕ್ರೆ? ಸೊಲ್ಲು ಧೈರ್ಯ ಸೊಲ್ಲು, ನಾ ಇರ್ಕ. ಎವಳ ಕೊಡ್ಕ್ರೆ? ಪಿನ್ ಟು ಪಿನ್ ಇಲ್ಲ ಇದರಲ್ಲಿದೆ. ನೀನು ಏನೇ ಸಿಂಬಲ್ ಕೊಟ್ರು ನಮ್ಗೆ ಗೊತ್ತು, ನಾವು ಹೆಂಗೆ ಹಿಡಿಬೇಕು ಅಂತ ಗೊತ್ತು. ಪಿನ್ ಟು ಪಿನ್ ಇಲ್ಲಿದೆ, ನೀವು ಅದ್ರ ಬಗ್ಗೆ ಮಾತಾಡಬೇಡ, ಓಕೆನಾ? ಎವಳ ಕೊಡ್বে? ಎವಳ ಕೊಟ್ಟೆ ಸೊಲ್ಲುಂಗ, ವಾಪಸ್ ಕೊಡು ಎತ್ತು ಕೊಡು ಅಂತ ಹೇಳಿದೆ. ನೀನು ಕೊಟ್ಟಿಲ್ಲ ಅಂದ್ರೆ ಮೇಡಮ್ ಎತ್ಕೊಡ್ತೀವಿ ದುಡ್ಡು. ದುಡ್ಡಲ್ಲಿದೆ, ಕೊಡಯ್ಯ 100 ರೂಪಾಯಿ. ಕೊಡಯ್ಯ 100 ರೂಪಾಯಿ. ಇಡಿಯಟ್, ಹೋಗಿ ಭಿಕ್ಷೆ ಬೇಡ, ಅಲ್ಲಿ ಬಾಯಿಲಿ ಅಣ್ಣಮ್ಮ ದೇವಸ್ಥಾನ ಅಂತ ಕೊಡ್ತೀನಿ ನಿಂಗೆ. ವನರಮ್ಮ ದೇವಸ್ಥಾನ ಮುಂದೆ ನಿಂತ್ಕೊ, ಕೊಡ್ತೀನಿ 100 ರೂಪಾಯಿನ. ಇಡಿಯಟ್ಗಳ, ನಿಮ್ಗೆಲ್ಲ ಯೋಗ್ಯತೆ ಇಲ್ಲ. ನಿಮ್ಗೆಲ್ಲ ದುಡ್ಡು ಬರ್ತದೆ, ಸಂಬಳದಲ್ಲಿ ಬದುಕ್ರಯ್ಯ ನಿಮ್ಮ ಯೋಗ್ಯತೆಗೆ. ನಿಮ್ಮ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ ನಡ್ರಿ. ಇದು ಜಿ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಜಿ ಕನ್ನಡ ನ್ಯೂಸ್ ವರದಿಯಿಂದ ಎಚ್ಚೆತ್ತುಕೊಂಡ ಸರ್ಕಾರ. ಮಂಡ್ಯದ ಭ್ರಷ್ಟ ಮಹಿಳಾ ಆರ್ಟಿಒ ಅಧಿಕಾರಿ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗಿದೆ. ಶಿಸ್ತು ಕ್ರಮಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆದೇಶವನ್ನ ಹೊರಡಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ವರದಿಯಿಂದ ಸರ್ಕಾರ ಈ ಮೂಲಕ ಎಚ್ಚೆತ್ತುಕೊಂಡಿದೆ. ಆರ್ಟಿಒ ಅಧಿಕಾರಿ ವಾಣಿಶ್ರೀ ಲಂಚ ಪಡೆದಿದ್ರು. ಈಗ ವಾಣಿಶ್ರೀಯನ್ನ ಅಮಾನತು ಮಾಡಲಾಗಿದೆ. ಈ ಕುರಿತು ಸಾರಿಗೆ ಸಚಿವರು ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಅಂದ್ರೆ ಹೊರ ರಾಜ್ಯದ ವಾಹನಗಳನ್ನ ಅಡ್ಡಗಟ್ಟಿ ಆರ್ಟಿಒ ವಾಣಿಶ್ರೀ ಲೂಟಿಗಿಳಿದಿದ್ರು. ಇತ್ತೀಚೆಗೆ ಪಾಂಡವಪುರದ ಬಳಿ ಈ ಒಂದು ಘಟನೆ ನಡೆದಿತ್ತು. ಇನ್ನು ಈ ಬಗ್ಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ವಿಸ್ತೃತ ವರದಿಯನ್ನ ಪ್ರಕಟಿಸಿತ್ತು. ಹೀಗಾಗಿ ಎಚ್ಚೆತ್ತ ಸರ್ಕಾರ ಭ್ರಷ್ಟ ಅಧಿಕಾರಿ ವಿರುದ್ಧ ಶಿಸ್ತು ಕ್ರಮವನ್ನ ತೆಗೆದುಕೊಂಡಿದೆ. ಮಂಡ್ಯದ ಭ್ರಷ್ಟ ಮಹಿಳಾ ಆರ್ಟಿಒ ಅಧಿಕಾರಿ ವಿರುದ್ಧ ಶಿಸ್ತು ಕ್ರಮಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆದೇಶವನ್ನ ಹೊರಡಿಸಿದ್ದಾರೆ. ಸಚಿವರ ಸೂಚನೆ ಮೇರೆಗೆ ಲಂಚ ಪಡೆದಿದ್ದ ಮಹಿಳಾ ಆರ್ಟಿಒ ವಾಣಿಶ್ರೀಯನ್ನ ಸೇವೆಯಿಂದ ಅಮಾನತು ಮಾಡಿ ಅಂತ ಏನು ಆದೇಶ ಕೂಡ ಹೊರಡಿಸಲಾಗಿದೆ. ಈ ಮಹಿಳಾ ಆರ್ಟಿಒ ಅಧಿಕಾರಿ ವಾಣಿಶ್ರೀ ಎಂಎನ್ ಇತ್ತೀಚೆಗೆ ಪಾಂಡವಪುರದ ಬಳಿ ಹೊರರಾಜ್ಯದ ವಾಹನಗಳನ್ನು ಅಡ್ಡಗಟ್ಟಿ ಲೂಟಿಗಿಳಿದಿದ್ರು. ಇನ್ನು ಹೊರರಾಜ್ಯದ ವಾಹನಗಳ ಚಾಲಕರ ಬಳಿ ಈಕೆ 100 ರೂಪಾಯಿಯನ್ನು ಕೂಡ ಬಿಡದೆ ವಸೂಲಿ ಮಾಡ್ತಾ ಇದ್ರು ಅನ್ನೋದರ ಕುರಿತು ಜಿ ಕನ್ನಡ ನ್ಯೂಸ್ಗೆ ಮಾಹಿತಿ ಸಿಕ್ಕಿತ್ತು. ಇನ್ನು ಈ ಭ್ರಷ್ಟ ಅಧಿಕಾರಿಯ ಲಂಚಾವತಾರದ ಬಗ್ಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ವಿಸ್ತೃತ ವರದಿಯನ್ನ ಪ್ರಕಟಿಸಿತ್ತು. ಇನ್ನು ಜಿ ಕನ್ನಡ ನ್ಯೂಸ್ನ ವರದಿಗೆ ಎಚ್ಚೆತ್ತು ಸರ್ಕಾರ ಈ ಅಧಿಕಾರಿ ವಿರುದ್ಧ ಶಿಸ್ತು ಕ್ರಮವನ್ನ ತೆಗೆದುಕೊಂಡಿದೆ. ಅಂತ ಹೇಳಿದೆ, ನೀನು ಕೊಟ್ಟಿಲ್ಲ ಅಂದ್ರೆ ಮೇಡಮ್ ಎತ್ಕೊಡ್ತೀವಿ ದುಡ್ಡು. ದುಡ್ಡಲ್ಲಿದೆ, ಕೊಡಯ್ಯ 100 ರೂಪಾಯಿ. ಕೊಡಯ್ಯ 100 ರೂಪಾಯಿ. ಇಡಿಯಟ್, ಹೋಗಿ ಭಿಕ್ಷೆ ಬೇಡ, ಅಲ್ಲಿ ಬಾಯಿಲಿ ಅಣ್ಣಮ್ಮ ದೇವಸ್ಥಾನ ಅಂತ ಕೊಡ್ತೀನಿ ನಿಂಗೆ. ವನರಮ್ಮ ದೇವಸ್ಥಾನ ಮುಂದೆ ನಿಂತ್ಕೊ, ಕೊಡ್ತೀನಿ 100 ರೂಪಾಯಿನ. ಇಡಿಯಟ್ಗಳ, ನಿಮ್ಗೆಲ್ಲ ಯೋಗ್ಯತೆ ಇಲ್ಲ. ನಿಮ್ಗೆಲ್ಲ ದುಡ್ಡು ಬರ್ತದೆ, ಸಂಬಳದಲ್ಲಿ ಬದುಕ್ರಯ್ಯ ನಿಮ್ಮ ಯೋಗ್ಯತೆಗೆ. ನಿಮ್ಮ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ
ನಾವು ಎತ್ತು ಕೊಡು ಅಂತ ಹೇಳಿದೆ, ನೀನ್ ಕೊಟ್ಟಿಲ್ಲ ಅಂದ್ರೆ ಈಸ್ಕೊಂಡಿಲ್ಲ ಮೇಡಮ್ ಎತ್ ಕೊಡ್ಸಿ ದುಡ್ಡು. ನಾವು ಈಸ್ಕೊಂಡಿಲ್ಲ. ದುಡ್ಡಲ್ಲಿದೆ, ಕೊಡಯ್ಯ 100 ರೂಪಾಯಿ, ಕೊಡಯ್ಯ 100 ರೂಪಾಯಿ. ಇಡಿಯಟ್, ಹೋಗಿ ಭಿಕ್ಷೆ ಬೇಡಲ್ಲಿ ಬಾಯಿಲಿ ಅಣ್ಣ ಮುಂದೆ ಅಂತ ಕೊಡ್ತೀನಿ ನಿಮ್ಗೆ. ವನರಮ್ಮ ದೇವಸ್ಥಾನ ಮುಂದೆ ನಿಂತ್ಕೊ ಕೊಡ್ತೀನಿ 100 ರೂಪಾಯಿನ. ಇಡಿಯಟ್ ಕೊಡ. ನಿಮ್ಗೆಲ್ಲ ಯೋಗ್ಯತೆ ಇಲ್ವ? ನಿಮ್ಗೆಲ್ಲ ದುಡ್ಡು ಬರ್ತದೆ, ಸಂಬಳ ಬರ್ತದೆ, ಸಂಬಳದಲ್ಲಿ ಬದುಕ್ರಯ್ಯ ನಿಮ್ಮ ಯೋಗ್ಯತೆಗೆ. ಥೂ, ನಿಮ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ನಾವು ಎತ್ತು ಕೊಡು ಅಂತ ಹೇಳಿದೆ, ನೀನ್ ಕೊಟ್ಟಿಲ್ಲ ಅಂದ್ರೆ ಈಸ್ಕೊಂಡಿಲ್ಲ ಮೇಡಮ್ ಎತ್ ಕೊಡ್ಸಿ ದುಡ್ಡು. ನಾವು ಈಸ್ಕೊಂಡಿಲ್ಲ. ದುಡ್ಡಲ್ಲಿದೆ, ಕೊಡಯ್ಯ 100 ರೂಪಾಯಿ, ಕೊಡಯ್ಯ 100 ರೂಪಾಯಿ. ಇಡಿಯಟ್, ಹೋಗಿ ಭಿಕ್ಷೆ ಬೇಡಲ್ಲಿ ಬಾಯಿಲಿ ಅಣ್ಣ ಮುಂದೆ ಅಂತ ಕೊಡ್ತೀನಿ ನಿಮ್ಗೆ. ವನರಮ್ಮ ದೇವಸ್ಥಾನ ಮುಂದೆ ನಿಂತ್ಕೊ ಕೊಡ್ತೀನಿ 100 ರೂಪಾಯಿನ. ಇಡಿಯಟ್ ಕೊಡ. ನಿಮ್ಗೆಲ್ಲ ಯೋಗ್ಯತೆ ಇಲ್ವ? ನಿಮ್ಗೆಲ್ಲ ದುಡ್ಡು ಬರ್ತದೆ, ಸಂಬಳ ಬರ್ತದೆ, ಸಂಬಳದಲ್ಲಿ ಬದುಕ್ರಯ್ಯ ನಿಮ್ಮ ಯೋಗ್ಯತೆಗೆ. ಥೂ, ನಿಮ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ನಾವು ಎತ್ತು ಕೊಡು ಅಂತ ಹೇಳಿದೆ, ನೀನ್ ಕೊಟ್ಟಿಲ್ಲ ಅಂದ್ರೆ ಈಸ್ಕೊಂಡಿಲ್ಲ ಮೇಡಮ್ ಎತ್ ಕೊಡ್ಸಿ ದುಡ್ಡು. ನಾವು ಈಸ್ಕೊಂಡಿಲ್ಲ. ದುಡ್ಡಲ್ಲಿದೆ, ಕೊಡಯ್ಯ 100 ರೂಪಾಯಿ, ಕೊಡಯ್ಯ 100 ರೂಪಾಯಿ. ಇಡಿಯಟ್, ಹೋಗಿ ಭಿಕ್ಷೆ ಬೇಡಲ್ಲಿ ಬಾಯಿಲಿ ಅಣ್ಣ ಮುಂದೆ ಅಂತ ಕೊಡ್ತೀನಿ ನಿಮ್ಗೆ. ವನರಮ್ಮ ದೇವಸ್ಥಾನ ಮುಂದೆ ನಿಂತ್ಕೊ ಕೊಡ್ತೀನಿ 100 ರೂಪಾಯಿನ. ಇಡಿಯಟ್ ಕೊಡ. ನಿಮ್ಗೆಲ್ಲ ಯೋಗ್ಯತೆ ಇಲ್ವ? ನಿಮ್ಗೆಲ್ಲ ದುಡ್ಡು ಬರ್ತದೆ, ಸಂಬಳ ಬರ್ತದೆ, ಸಂಬಳದಲ್ಲಿ ಬದುಕ್ರಯ್ಯ ನಿಮ್ಮ ಯೋಗ್ಯತೆಗೆ. ಥೂ, ನಿಮ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ನಾವು ಎತ್ತು ಕೊಡು ಅಂತ ಹೇಳಿದೆ, ನೀನ್ ಕೊಟ್ಟಿಲ್ಲ ಅಂದ್ರೆ ಈಸ್ಕೊಂಡಿಲ್ಲ ಮೇಡಮ್ ಎತ್ ಕೊಡ್ಸಿ ದುಡ್ಡು. ನಾವು ಈಸ್ಕೊಂಡಿಲ್ಲ. ದುಡ್ಡಲ್ಲಿದೆ, ಕೊಡಯ್ಯ 100 ರೂಪಾಯಿ, ಕೊಡಯ್ಯ 100 ರೂಪಾಯಿ. ಇಡಿಯಟ್, ಹೋಗಿ ಭಿಕ್ಷೆ ಬೇಡಲ್ಲಿ ಬಾಯಿಲಿ ಅಣ್ಣ ಮುಂದೆ ಅಂತ ಕೊಡ್ತೀನಿ ನಿಮ್ಗೆ. ವನರಮ್ಮ ದೇವಸ್ಥಾನ ಮುಂದೆ ನಿಂತ್ಕೊ ಕೊಡ್ತೀನಿ 100 ರೂಪಾಯಿನ. ಇಡಿಯಟ್ ಕೊಡ. ನಿಮ್ಗೆಲ್ಲ ಯೋಗ್ಯತೆ ಇಲ್ವ? ನಿಮ್ಗೆಲ್ಲ ದುಡ್ಡು ಬರ್ತದೆ, ಸಂಬಳ ಬರ್ತದೆ, ಸಂಬಳದಲ್ಲಿ ಬದುಕ್ರಯ್ಯ ನಿಮ್ಮ ಯೋಗ್ಯತೆಗೆ. ಥೂ, ನಿಮ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ನಾವು ಎತ್ತು ಯಾರಪ್ಪ ನೀವು? ಹೇಳಿ ಸರ್. ಹೇಳಿ ಕೆಳಗೆ. ಹೇಳಿ ಸರ್. ದುಡ್ಡು ಯಾಕೆ ಇಸ್ಕೊಂಡೆ? ದುಡ್ಡೆಲ್ಲಿ ಇಸ್ಕೊಂಡ್ರು ಸರ್? ಯಾಕೆ ಇಸ್ಕೊಂಡೆ ದುಡ್ಡು? ಇಲ್ಲ ಎಲ್ಲಿ ಇಸ್ಕೊಂಡ್ರು? ಹೇಳಿ ಕೆಳಗೆ. ಯಾಕ್ರಿ ಮೇಡಮ್ ಬನ್ನಿ, ಅವ್ರಿಗೆ ಹೇಳಿದ್ದೀರಾ ದುಡ್ಡು ಇಸ್ಕೊಳಕ್ಕೆ ನೀವು? ಹೆಂಗೆ ಇಸ್ಕೊಡೋ ದುಡ್ಡು? ಈಗ ಏನು ಗಾಡಿ ಗಾಡಿ ಅಂತ ನಿಲ್ಸಿದ್ದೀರಿ? ಹೇಳಿ ಆಯ್ತು. ಎಲ್ಲಿ ಬರ್ದಿದ್ದೀರಾ? ಬೆಳಗ್ಗೆಯಿಂದ ಏ ಬಾಪಲ್ಲಿ ವಾ ವಾ ಹಿಂಗೆ ಎವಳ ಕೊಟ್ಟೆ? ಎವಳ ಕೊಡ್ಕ್ರೆ? ಸೊಲ್ಲು ಧೈರ್ಯ ಸೊಲ್ಲು, ನಾ ಇರ್ಕ. ಎವಳ ಕೊಡ್ಕ್ರೆ? ಪಿನ್ ಟು ಪಿನ್ ಇಲ್ಲ ಇದರಲ್ಲಿದೆ. ನೀನು ಏನೇ ಸಿಂಬಲ್ ಕೊಟ್ರು, ನೀನು ಏನೇ ಸಿಂಬಲ್ ಕೊಟ್ರು ನಮ್ಗೆ ಗೊತ್ತು, ನಾವು ಹೆಂಗೆ ಹಿಡಿಬೇಕು ಅಂತ ಗೊತ್ತು. ಪಿನ್ ಟು ಪಿನ್ ಇಲ್ಲಿದೆ, ನೀವು ಅದ್ರ ಬಗ್ಗೆ ಮಾತಾಡಬೇಡ, ಓಕೆನಾ? ಎವಳ ಕೊಡ್ಬೇಕು? ಎವಳ ಕೊಟ್ಟೆ ಸೊಲ್ಲುಂಗ, ವಾಪಸ್ ಕೊಡು ಎತ್ತು ಕೊಡು. ನಾವು ಎತ್ತು ಕೊಡು ಅಂತ ಹೇಳಿದೆ, ನೀನ್ ಕೊಟ್ಟಿಲ್ಲ ಅಂದ್ರೆ ಈಸ್ಕೊಂಡಿಲ್ಲ ಮೇಡಮ್ ಎತ್ ಕೊಡ್ಸಿ ದುಡ್ಡು. ನಾವು ಈಸ್ಕೊಂಡಿಲ್ಲ. ದುಡ್ಡಲ್ಲಿದೆ, ಕೊಡಯ್ಯ 100 ರೂಪಾಯಿ, ಕೊಡಯ್ಯ 100 ರೂಪಾಯಿ. ಇಡಿಯಟ್, ಹೋಗಿ ಭಿಕ್ಷೆ ಬೇಡಲ್ಲಿ ಬಾಯಿಲಿ ಅಣ್ಣ ಮುಂದೆ ಅಂತ ಕೊಡ್ತೀನಿ ನಿಮ್ಗೆ. ವನರಮ್ಮ ದೇವಸ್ಥಾನ ಮುಂದೆ ನಿಂತ್ಕೊ ಕೊಡ್ತೀನಿ 100 ರೂಪಾಯಿನ. ಇಡಿಯಟ್ ಕೊಡ. ನಿಮ್ಗೆಲ್ಲ ಯೋಗ್ಯತೆ ಇಲ್ವ? ನಿಮ್ಗೆಲ್ಲ ದುಡ್ಡು ಬರ್ತದೆ, ಸಂಬಳ ಬರ್ತದೆ, ಸಂಬಳದಲ್ಲಿ ಬದುಕ್ರಯ್ಯ ನಿಮ್ಮ ಯೋಗ್ಯತೆಗೆ. ಎಸ್, ಇವತ್ತು ನಮ್ಮ ಪ್ರತಿನಿಧಿ ರಾಘವೇಂದ್ರ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ರಾಘವೇಂದ್ರ, ಹೊರ ರಾಜ್ಯದ ವಾಹನಗಳ ಚಾಲಕರ ಬಳಿ ಭ್ರಷ್ಟ ಅಧಿಕಾರಿ ಲಂಚವನ್ನ ಪಡೆದುಕೊಳ್ತಾ ಇದ್ರು. ಇನ್ನು ಈ ಕುರಿತು ನಮ್ಮ ಜಿ ಕನ್ನಡ ನ್ಯೂಸ್ ವಿಸ್ತೃತ ವರದಿಯನ್ನ ಬಿತ್ತರಿಸಿತ್ತು. ಇದರಿಂದ ಎಚ್ಚೆತ್ತುಕೊಂಡಂತಹ ಸಾರಿಗೆ ಇಲಾಖೆ ಈಗ ಅಧಿಕಾರಿಯನ್ನ ಅಮಾನತು ಕೂಡ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಾಲ ಏನು ಮಂಡ್ಯದ RTO ಅಧಿಕಾರಿಯಾಗಿದ್ದಂತಹ ವಾಣಿಶ್ರೀ ಏನಿದ್ದಾರೆ, ಈಕೆ ಮಾರ್ಚ್ 5ರಂದು ಪಾಂಡುಪುರ ಪಟ್ಟಣದ ಬಳಿ ಹೊರ ರಾಜ್ಯದ ವಾಹನಗಳನ್ನ ಅಡ್ಡಗಟ್ಟಿ ಚಾಲಕರಿಂದ 100 ರೂಪಾಯಿನೂ ಕೂಡ ಬಿಡದೆ ವಸೂಲಿ ಮಾಡ್ತಿದ್ದ ಪ್ರಕರಣ ಬೆಳಕಿಗೆ ಬಂದಿತ್ತು. ಈ ಒಂದು ವರದಿಯನ್ನ ಜಿ ಕನ್ನಡ ನ್ಯೂಸ್ ವಿಸ್ತೃತವಾಗಿ ಪ್ರಕಟ ಮಾಡಿತ್ತು. ಜೊತೆಗೆ ಈ ವಿಸ್ತೃತ ವರದಿಗೆ ಎಚ್ಚೆತ್ತಂತಹ ಸರ್ಕಾರ ಮತ್ತು ಸಾರಿಗೆ ಸಚಿವರು ಇದೀಗ ಆ ಒಂದು ಭ್ರಷ್ಟ ಮಹಿಳಾ ಅಧಿಕಾರಿಯನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದೆ. ಹಾಗಾಗಿ ಇದು ಜಿ ಕನ್ನಡ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಏನು ಯಾವಾಗ ಜಿ ಕನ್ನಡ ನ್ಯೂಸ್ ಸತತವಾಗಿ ವರದಿಯನ್ನ ಬಿತ್ತರಿಸ್ತೋ ಆವಾಗ ಎಚ್ಚೆತ್ತುಕೊಂಡಂತ ಸರ್ಕಾರ ಮತ್ತು ಸಾರಿಗೆ ಸಚಿವರು ಈಗ ಆ ಒಂದು ಭ್ರಷ್ಟ ಮಹಿಳಾ ಅಧಿಕಾರಿಯನ್ನ ವರ್ಗಾವಣೆ ಮಾಡಿದೆ. ಜೊತೆಗೆ ಇಲಾಖೆ ವಿಚಾರಣೆಯನ್ನ ಕಾಯ್ದಿರಿಸಿ ಆಕೆಯನ್ನ ಸೇವೆಯಿಂದ ಅಮಾನತು ಮಾಡುವ ಮೂಲಕ ಇದೀಗ ಶಿಸ್ತು ಕ್ರಮಕ್ಕೆ ಮುಂದಾಗಿರುವಂತದ್ದು. ಎಲ್ಲೋ ಒಂದು ಕಡೆ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಜಿ ಕನ್ನಡ ನ್ಯೂಸ್ ಮಾಡ್ತಿರೋದಕ್ಕೂ ಕೂಡ ಎಲ್ಲೆಡೆಯಿಂದ ಕೂಡ ಪ್ರಶಂಸೆ ಕೂಡ ವ್ಯಕ್ತ ಆಗ್ತಿದೆ. ಏನು ಸಾರ್ವಜನಿಕ ವಲಯದಲ್ಲಿ ಸರ್ಕಾರಿ ಅಧಿಕಾರಿಗಳು ಈ ರೀತಿ ಭ್ರಷ್ಟಾಚಾರವನ್ನ ಮಾಡ್ತಿರುವಂತದ್ದು ನಿಜಕ್ಕೂ ಕೂಡ ಸಾರ್ವಜನಿಕರಿಗೆ ಸಾಕಷ್ಟು ಒಂದು ರೀತಿಯಾಗಿ ಒಂದು ಮುಜುಗರವನ್ನು ತರುತ್ತಿತ್ತು. ಜೊತೆಗೆ ಮಹಿಳಾ ಅಧಿಕಾರಿಯಾಗಿದ್ದುಕೊಂಡು ಈಕೆ ಪ್ರೊಬೆಷನರಿ ಅವಧಿಯಲ್ಲೇ ಈ ರೀತಿಯಾಗಿ ಭ್ರಷ್ಟಾಚಾರವನ್ನ ಮಾಡ್ತಿರುವಂತದ್ದು ಸಮಾಜದಲ್ಲಿ ಎಷ್ಟು ಭ್ರಷ್ಟಾಚಾರ ತುಂಬಿದೆ ಅನ್ನೋದನ್ನು ತೋರಿಸಿತ್ತು. ಈ ಬಗ್ಗೆ ಆಗಿ ಕೂಡ ಜಿ ಕನ್ನಡ ನ್ಯೂಸ್ ಮುಖ್ಯಮಂತ್ರಿಗಳೇ ನೀವು ಈ ಸ್ಟೋರಿನ ನೋಡಲೇಬೇಕು ಅನ್ನೋ ಹೆಸರಿನಡಿ ಒಂದು ವಿಸ್ತೃತ ವರದಿಯನ್ನ ಪ್ರಕಟಿಸಿ ಇದೀಗ ಸಮಾಜಕ್ಕೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡ್ತಿದೆ ಅಂತ ಹೇಳಿ ಈಗ ಕೆಆರ್ಎಸ್ ಪಕ್ಷದ ಏನು ಅವತ್ತು ವಿಡಿಯೋವನ್ನ ಮಾಡಿ ಸರ್ಕಾರಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದಂತಹ ಒಂದು ಕಾರ್ಯಕರ್ತ ಕೂಡ ಈಗ ಜಿ ಕನ್ನಡ ನ್ಯೂಸ್ ವರದಿಯನ್ನ ಪ್ರಶಂಸೆ ಮಾಡಿದ್ದಾರೆ. ಜೊತೆಗೆ ಏನೀಗ
ಆ ಒಂದು ಭ್ರಷ್ಟ ಅಧಿಕಾರಿಯನ್ನು ಕೂಡ ಸೇವೆಯಿಂದ ಅಮಾನತು ಮಾಡಿರೋದಲ್ಲದೆ ಆಕೆಯನ್ನ ಧಾರವಾಡಕ್ಕೆ ವರ್ಗಾವಣೆ ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಸರ್ಕಾರ ಇದು ಕಣ್ಣಿಗೆ ಮಣ್ಣಿಸುವಂತ ಕೆಲಸವನ್ನ ಮಾಡ್ತಿದೆ. ಆಕೆಯನ್ನ ಸೇವೆಯಿಂದ ಅಮಾನತು ಮಾಡ್ಬೇಕಿತ್ತು, ಆದ್ರೆ ಅಮಾನತು ಮಾಡೋದ್ರ ಜೊತೆಗೆ ಆಕೆಯನ್ನ ಈಗ ಧಾರವಾಡಕ್ಕೆ ಏನು ಕಾಲಿನ ಜಾಗ ಇತ್ತು, ಧಾರವಾಡ ಪಶ್ಚಿಮ ಇದರಲ್ಲಿ ಆರ್ಟಿಒಲಿಗೆ ಅಲ್ಲಿಗೆ ವರ್ಗಾವಣೆ ಮಾಡುವಂಥದ್ದು ಒಂದು ರೀತಿ ಖಂಡಿಸುವ ತಂತ್ರ ಅಂತ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುವಂಥದ್ದು ಮಧುಮಾಲ. ಎಸ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.